ತೀವ್ರ ರೂಪ ಪಡೆದುಕೊಂಡ ಮಧ್ಯಪ್ರಾಚ್ಯದ ಯುದ್ಧ. ಇರಾನ್ನಲ್ಲಿರೋ ನಟಾಂಜ್ ಪರಮಾಣು ನೆಲೆಯ ಮೇಲೆ ಅಟ್ಯಾಕ್. ರೇಡಿಯೇಷನ್ ಲೀಕ್ ಬಗ್ಗೆ ಆತಂಕ ವ್ಯಕ್ತಪಡಿಸಿದ IAEA. ಇರಾನ್ ಸೇನೆ ಶರಣಾಗುವವರೆಗೆ ಹೋರಾಟ ನಿಲ್ಲಲ್ಲ ಎಂದ ಟ್ರಂಪ್. ಯಾವುದೇ ರೀತಿಯ ಸಂಧಾನಕ್ಕೆ ಇಸ್ರೇಲ್ ಕೂಡ ಸಿದ್ಧವಿಲ್ಲ. ಅಮೆರಿಕಾದೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಎಂದ ಇರಾನ್. 3 ದೇಶಗಳಿಂದಲೂ ಸಮರದ ಹಾದಿ. ಸಚಿವ ಹಾಗೂ ಶಾಸಕರ ನಡುವೆ ತಾರಕಕ್ಕೇರಿದ್ದ ಶಂಕುಸ್ಥಾಪನೆ ವಾರ್. ಈಶ್ವರ್ ಖಂಡ್ರೆ ಮತ್ತು ಶಾಸಕ ಸಿದ್ದು ಪಾಟೀಲ್ ತಿಕ್ಕಾಟ. ಬೀದರ್ನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಶಂಕುಸ್ಥಾಪನೆ ವಿಚಾರದಲ್ಲಿ ಜಟಾಪಟಿ. ನಾಳೆ ಹೋಳಿ ಹಬ್ಬದ ದಿನದಂದೇ ಕೇತುಗ್ರಹ ಚಂದ್ರಗ್ರಹಣ. ಮಧ್ಯಾಹ್ನ 3:18ರಿಂದ 6:48 ಗ್ರಹಣದ ಕಾಲ. ಭಾರತದಲ್ಲಿ ಸಂಜೆ 6:22ರಿಂದ 6:47 25 ನಿಮಿಷಗಳ ಕಾಲ ಗೋಚರ. ದೇವಸ್ಥಾನಗಳ ಮೇಲೆ ಚಂದ್ರಗ್ರಹಣದ ಎಫೆಕ್ಟ್. ನಾಳೆ ಬೆಳಗಾವಿ ನಗರದ ಕಪಿಲೇಶ್ವರ ದೇಗುಲದ ಗರ್ಭಗುಡಿ ಬಂದ್. ಹಾಸನದ ಚೆನ್ನಕೇಶವ ಸ್ವಾಮಿ ದೇವಾಲಯವು ಬೆಳಗ್ಗೆ 9 ಬಳಿಕ ಕ್ಲೋಸ್. ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೆ ಇಲ್ಲ ಯಾವುದೇ ಅಡ್ಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.